ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದ ವೇದಂಗ ವೇದಾಂತ ವಿದ್ಯಾಸ್ಥಾನೇ ಬೇವಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಧನಸ್ಸು ರಾಶಿಯವರ ದಿನಭವಿಷ್ಯವನ್ನು ನೋಡೋಣ. 16/6/2026 ಮಂಗಳವಾರ, ದ್ವಿತೀಯ ತಿಥಿ, ಆರಿದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ, ವೃದ್ಧಿಯೋಗ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ದ್ವಿತೀಯ ತಿಥಿಯ ಸ್ಥಿರತೆ ಮತ್ತು ಧನಸಂಗ್ರಹದ ಶಕ್ತಿ, ಆರಿದ್ರ ನಕ್ಷತ್ರದ ಚಿಂತನೆ ಮತ್ತು ಬದಲಾವಣೆಯ ಪ್ರಭಾವ, ನಂತರ ಪುನರ್ವಸು ನಕ್ಷತ್ರದ ಪುನರುಜ್ಜೀವನ ಮತ್ತು ಶುಭ ಫಲದ ಅನುಗ್ರಹ, ಜೊತೆಗೆ ವೃದ್ಧಿಯೋಗದ ಬೆಳವಣಿಗೆಯ ಶಕ್ತಿ ನಿಮ್ಮ ಉದ್ಯೋಗ, ಹಣಕಾಸು, ಕುಟುಂಬ, ಆರೋಗ್ಯ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳ ಮೇಲೆ ವಿಶೇಷ ಪರಿಣಾಮವನ್ನು ಬೀರುತ್ತದೆ. ಯಾವ ಕ್ಷೇತ್ರದಲ್ಲಿ ಲಾಭ ಉಂಟಾಗ್ತದೆ, ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ. ಧನಸ್ಸು ರಾಶಿ ಅಧಿಪತಿ ಗುರುಗ್ರಹ ಇಂದು ನಿಮ್ಮ ಜ್ಞಾನ, ಧರ್ಮಚಿಂತನೆ ಮತ್ತು ದೂರದೃಷ್ಟಿಯ ಮೇಲೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಶಿಕ್ಷಣ, ಧಾರ್ಮಿಕತೆ, ಬೋಧನಾ ಕ್ಷೇತ್ರಗಳಲ್ಲಿ ಉತ್ತಮ ಫಲವನ್ನು ಪಡೆಯುತ್ತೀರಿ. ಹೊಸ ಜ್ಞಾನ ಮತ್ತು ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ಸಿಗಬಹುದು. ಆದರೆ ಅತಿಯಾದ ಆತ್ಮವಿಶ್ವಾಸ ತಪ್ಪು ನಿರ್ಧಾರವನ್ನು ತರುತ್ತದೆ. ಮಾತಿನಲ್ಲಿ ನೇರತೆ ಕೆಲವರಿಗೆ ನೋವನ್ನು ತರುತ್ತದೆ. ಜ್ಞಾನಕ್ಕೆ ತಾಳ್ಮೆಯನ್ನು ಸೇರಿಸಿದರೆ ಯಶಸ್ಸು ಖಚಿತ ಅನ್ನುವಂಥದ್ದನ್ನು ತಿಳ್ಕೊಂಡೆ. ದ್ವಿತೀಯ ತಿಥಿಯ ಪ್ರಭಾವ ಇರೋದರಿಂದ ಧನಸಂಗ್ರಹಕ್ಕೆ ಅನುಕೂಲ ಉಂಟಾಗ್ತದೆ. ಕುಟುಂಬದಲ್ಲಿ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಹೊಸ ಯೋಜನೆಗಳಿಗೆ ಭದ್ರ ಅಡಿಪಾಯ ಅನ್ನುವಂಥದ್ದು ಉಂಟಾಗ್ತದೆ. ಇಂದು ಹಣಕಾಸಿನ ಯೋಜನೆ ರೂಪಿಸಬಹುದು. ಕುಟುಂಬದೊಂದಿಗೆ ಶುಭ ಮಾತುಕತೆಯನ್ನು ಬೆಳೆಸಬಹುದು. ಉಳಿವಿನ ಚಿಂತನೆ ಹೆಚ್ಚಾಗಬಹುದು. ಆರಿದ್ರ ನಕ್ಷತ್ರದ ಪ್ರಭಾವ ಇರೋದರಿಂದ ಬದಲಾವಣೆ ಮತ್ತು ಹೊಸ ದೃಷ್ಟಿಕೋನ, ಹಳೆಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ಳುವಂಥದ್ದು, ಆಳವಾದ ಚಿಂತನೆ ಉಂಟಾಗ್ತದೆ. ಇಂದು ಕೆಲಸದ ವಿಧಾನದಲ್ಲಿ ಬದಲಾವಣೆ ಸಾಧ್ಯವಾಗ್ತದೆ. ಮನಸ್ಸಿನ ಸ್ವಲ್ಪ ಅಶಾಂತಿ ಎನ್ನುವಂತಿದ್ದಿರಬಹುದು. ಹಳೆಯ ಗೊಂದಲಗಳು ನಿವಾರಣೆ ಆಗ್ಬೋದು. ಆದ್ದರಿಂದ ಜಾಗೃತಿ ವಹಿಸಬೇಕಾದಂಥ ವಿಚಾರಗಳಂತಂದರೆ ತುರ್ತು ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಬೇಡ. ಮಾತಿನಲ್ಲಿ ಅತಿಯಾದ ನೇರತ್ವ ಅನ್ನುವಂಥದ್ದನ್ನು ತಪ್ಪಿಸಿ ನೇರವಾಗಿ ಮಾತಾಡುವಂಥ ಬಿಟ್ಬಿಡಿ. ನಮ್ಮ ಮಾತಿನಿಂದ ಯಾರ ಮನಸ್ಸಿಗೆ ನೋವು ಉಂಟಾಗಬಾರದು ಅನ್ನುವಂಥದ್ದು. ಪುನರ್ವಸು ನಕ್ಷತ್ರದ ಪ್ರಭಾವ ಇರೋದರಿಂದ ಪುನಃ ಲಾಭ ಉಂಟಾಗ್ತದೆ. ಕಳೆದು ಹೋದ ಅವಕಾಶ ಮರಳಿ ಸಿಗುವುದು. ದೇವರ ಅನುಗ್ರಹ ಅನ್ನುವಂಥದ್ದು ಉಂಟಾಗ್ತದೆ. ನಿಂತ ಕೆಲಸ ಮತ್ತೆ ಆರಂಭವಾಗಬಹುದು. ಹೊಸ ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ಧಾರ್ಮಿಕ ಆಸಕ್ತಿ ಎನ್ನುವಂಥದ್ದು ಹೆಚ್ಚಾಗ್ತದೆ. ವೃದ್ಧಿಯೋಗದ ಪ್ರಭಾವ ಇರೋದರಿಂದ ಬೆಳವಣಿಗೆ, ಗೌರವ ಹೆಚ್ಚಳ ಮತ್ತು ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಪ್ರಗತಿ ಉಂಟಾಗ್ತದೆ. ಇಂದು ಹೊಸ ಅವಕಾಶ ಸಿಗಬಹುದು. ಜನರ ವಿಶ್ವಾಸ ಹೆಚ್ಚಾಗಬಹುದು. ಆದಾಯದಲ್ಲಿ ಸುಧಾರಣೆ ಎನ್ನುವಂಥದ್ದು ಉಂಟಾಗ್ತದೆ. ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿ ಮತ್ತು ಗೌರವವನ್ನು ಪಡ್ಕೊಳ್ಳುವಂಥ ಒಂದು ದಿನ ಇದಾಗಿರ್ತದೆ. ನಿಂತ ಕೆಲಸ ಪೂರ್ಣಗೊಳಿಸಬಹುದು. ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ಬಹುದು. ಹೊಸ ಜವಾಬ್ದಾರಿಗಳು ಬರಬಹುದು. ಆದರೆ ಅತಿಯಾದಂಥ ಆತ್ಮವಿಶ್ವಾಸ ಅನ್ನುವಂಥದ್ದು ಬೇಡ. ಸಹೋದ್ಯೋಗಿಗಳೊಂದಿಗೆ ವಾದವನ್ನು ತಪ್ಪಿಸಬೇಕಾಗ್ತದೆ. ವೃತ್ತಿ ಪ್ರಕಾರ ಈ ದಿನದ ಫಲ ಹೇಗಿರ್ತದೆ ಅಂತ ನೋಡೋದಾದರೆ, ಶಿಕ್ಷಕರು, ಜ್ಯೋತಿಷಿಗಳು, ಆಧ್ಯಾತ್ಮಿಕ ಮಾರ್ಗದರ್ಶಕರಿಗೆ ಅತ್ಯುತ್ತಮ ಸ್ಪಂದನೆ ಅನ್ನುವಂಥದ್ದು ಇರ್ತದೆ. ತರಗತಿಗಳಿಗೆ ಉತ್ತಮ ಫಲ ಲಭಿಸ್ತದೆ. ಗೌರವ ಹೆಚ್ಚಾಗ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿರುವಂಥವ್ರಿಗೆ, ಧಾರ್ಮಿಕ ಕ್ಷೇತ್ರದಲ್ಲಿರುವಂಥವ್ರಿಗೆ ಹೊಸ ಅವಕಾಶಗಳು ಲಭ್ಯವಾಗ್ತದೆ. ಜನಪ್ರಿಯತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ವ್ಯವಹಾರ ಮಾಡುವಂಥವ್ರಿಗೆ ವ್ಯವಹಾರ ಜ್ಞಾನ ಮತ್ತು ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ಈ ದಿನ ಯಾವ್ಯಾವ ಕ್ಷೇತ್ರಗಳಲ್ಲಿ ಅನುಕೂಲವಾಗ್ತದೆ ಅಂತ ನೋಡೋದಾದರೆ, ಜ್ಯೋತಿಷ್ಯ ಸಲಹೆ ಹೇಳುವಂಥವ್ರಿಗೆ, ವಾಸ್ತು ನೋಡುವಂಥವ್ರಿಗೆ, ಶಿಕ್ಷಣ ಮತ್ತು ತರಬೇತಿ ಕೇಂದ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ, ಪುಸ್ತಕ ರಚನೆ ಮಾಡುವಂಥವ್ರಿಗೆ, ಲೇಖಕನ ಬರೆಯುವಂಥವ್ರಿಗೆ, ಧಾರ್ಮಿಕ ಕ್ಷೇತ್ರದಲ್ಲಿರುವಂಥವ್ರಿಗೆ, ಆನ್ಲೈನ್ ವ್ಯವಹಾರ ಮಾಡುವಂಥವ್ರಿಗೆ, ಪುಸ್ತಕಗಳನ್ನು ವ್ಯಾಪಾರ ಮಾಡುವಂಥವ್ರಿಗೆ ಅನುಕೂಲಗಳು ಉಂಟಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ಧನಲಾಭದ ಸೂಚನೆ ಇದೆ. ಅತಿಯಾದ ಖರ್ಚು ಮಾಡುವಂಥದ್ದು ಬೇಡ. ಕುಟುಂಬದಲ್ಲಿ ಸಂತೋಷ ಅನ್ನುವಂಥದ್ದು ಇರ್ತದೆ. ಹಿರಿಯರಿಂದ ಬೆಂಬಲವನ್ನು ಪಡ್ಕೊಳ್ತೀರಿ. ಆದರೆ ನಿಮ್ಮ ಮಾತಿನ ಶೈಲಿಯಲ್ಲಿ ಮೃದುತ್ವ ಅನ್ನುವಂಥದ್ದು ಇರಲಿ. ಆರೋಗ್ಯದ ಬಗ್ಗೆ ನೋಡೋದಾದರೆ, ಸೊಂಟ ಮತ್ತು ಕಾಲುಗಳಲ್ಲಿ ಬಾಧೆ ಉಂಟಾಗ್ತದೆ. ದಣಿವು ಉಂಟಾಗ್ತದೆ. ನಿದ್ರೆಯಲ್ಲಿ ವ್ಯತ್ಯಾಸ ಉಂಟಾಗ್ತದೆ. ಆದರೆ ಧ್ಯಾನ ಮತ್ತು ಪ್ರಾಣಾಯಾಮ ಉತ್ತಮ ಫಲ ನೀಡುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ.
ಪರಿಹಾರಕ್ಕೋಸ್ಕರ ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡಿ ಕೊನೆಗೊಂದು ಕಿವಿಮಾತು, ಜ್ಞಾನ, ತಾಳ್ಮೆ ಮತ್ತು ವಿವೇಕದಿಂದ ನಡೆದುಕೊಂಡರೆ ಬೆಳವಣಿಗೆ, ಗೌರವ ಮತ್ತು ಯಶಸ್ಸು ದೊರೆಯುವ ಉತ್ತಮ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನದ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.